ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಫಸ್ಟು ಇವತ್ತೇನಿದೆ ಸಿಸ್ಟಮ್, ಆಯ್ತಾ? ಯು ಹ್ಯಾವ್ ದ ಸಿಸ್ಟಮ್ ಟುಡೇ. ಹುಷಾರಲ್ಲಿ ಗಿಡ ಐತೆ. How did it come to this stage? Because You have to go back to the hierarchy. ಇದರಿಂದ ಏನಿತ್ತು, ಅದ್ರ ಮೇಲೆ ಏನಿತ್ತು, history. ಆಯ್ತಾ? ಒಂದು ಸಿಸ್ಟಮ್ ಆಗೋದಕ್ಕಿಂತ ಮುಂಚೆ ನಿಮ್ಗೆ ಇಲ್ಲೊಂದು ಕ್ಯಾಲ್ಕುಲೇಟರ್ ಇರ್ತಾ, ಅಲ್ಲಿ ಗಿಡ ಐತೆ. ಕ್ಯಾಲ್ಕುಲೇಟರ್ ಇರ್ತಾ. ಸೊ ಕ್ಯಾಲ್ಕುಲೇಟರ್ ಏನು ಮಾಡ್ತಿತ್ತು? ಅಡಿಷನ್ ಮಾಡ್ತಿತ್ತು, ಸಬ್ಟ್ರಾಕ್ಷನ್ ಮಾಡ್ತಿತ್ತು, ಫಂಕ್ಷನ್ಸ್ ಮಾಡ್ತಿತ್ತು, ಅದೆಲ್ಲ ಮಾಡ್ತಿತ್ತು, ಆಯ್ತಾ? ಕ್ಯಾಲ್ಕುಲೇಟರ್ ಇಂದ ನಿಮ್ಗೆ ಕಾನ್ಸೆಪ್ಟ್ ಇಟ್ಕೊಂಡು ನೀವು ಸಿಸ್ಟಮ್ ಜನರೇಟ್ ಮಾಡೋದು. ಕ್ಯಾಲ್ಕುಲೇಟರ್ ಮಾಡೋದಕ್ಕಿಂತ ಮುಂಚೆ ಹೆಂಗೆ ಮಾಡ್ತಿದ್ರು? ಅದಕ್ಕೆ ಫಸ್ಟು ಇಲ್ಲಿ ಅಡಿಷನ್ನು ಸಬ್ಟ್ರಾಕ್ಷನ್ನ ಆರ್ ಎನಿ ಆಪರೇಷನ್ಸು, ಓಕೆ, ಅಡಿಷನ್ನು ಸಬ್ಟ್ರಾಕ್ಷನ್ನು ಆರ್ ಎನಿ ಅದರ್ ಆಪರೇಷನ್ಸ್, Operations. ಓಕೆ, ಏನು ಮಾಡ್ತಿದ್ರು? ಇಲ್ಲಿ ಒಂದು ಕಾನ್ಸೆಪ್ಟ್ ಇತ್ತು, ಬೈನರಿ ನಂಬರ್ ಕಾನ್ಸೆಪ್ಟ್ ಅಂತ. ಓಕೆ, ಸೊ ಇದನ್ನ ಇಟ್ಕೊಂಡು ಅವಾಗ ಅಡಿಷನ್ ಸಬ್ಟ್ರಾಕ್ಷನ್ ಮಾಡ್ತಿದ್ರು. ಓಕೆ, ಡೀಪ್ ಆಗಿ ಬೇಡ, ಅಷ್ಟು ಮಾತ್ರ ಹೇಳ್ತೀನಿ. ನೆಕ್ಸ್ಟ್ ಯಾವಾಗಂದ್ರೆ ನೀವು ಸ್ವಲ್ಪ ದೊಡ್ಡನಾದ್ಮೇಲೆ ಕ್ಲೀನಾಗಿ ಹೇಳ್ಕೊಡ್ತೀನಿ, ಆಯ್ತಾ? ಸೊ ಇದನ್ನ ಪ್ರಾಕ್ಟಿಕಲ್ ಆಗಿ ಹೆಂಗೆ ಮಾಡ್ತಿದ್ರು ಅಂದರೆ, ಒಂದು ಕಾನ್ಸೆಪ್ಟ್ ಇತ್ತು ಎಲೆಕ್ಟ್ರಾನಿಕ್ಸ್ ಆಗಿ, ಮೈಕ್ರೋ ಪ್ರಾಸೆಸರ್ ಅಂತ. ಮೈಕ್ರೋ ಪ್ರಾಸೆಸರ್ ಅಂತ ಒಂದು ಕಾನ್ಸೆಪ್ಟ್ ಇತ್ತು. ಈ ಮೈಕ್ರೋ ಪ್ರಾಸೆಸರ್ನಾಗೆ ಈ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್ನ ಒಂದು ಎಲೆಕ್ಟ್ರಾನಿಕ್ ಸರ್ಕ್ಯೂಟು, ಓಕೆ, ಹೆಂಗೆ ಮಾಡಿದ್ರು ಅಂದರೆ, ಇಲ್ಲೊಂದು ನಂಬರ್ ಕೊಟ್ಟರೆ, ಓಕೆ, ಲೆಟ್ಸ್ ಸೇ ನಂಬರ್ 1 ನಂಬರ್ 2 ಅಂತ ಸಮಥಿಂಗ್ ನಂಬರಿಂಗ್ ಕೊಟ್ಟಾಗ ನನಗೆ 1+2 ಅಂತ ಕೊಡು ಅಂದರೆ, ಸೊ ದಿಸ್ ಸರ್ಕ್ಯೂಟ್ ವಿಲ್ ಡೂ ಆಲ್ ದ ಪ್ರಾಸೆಸಿಂಗ್. ಈ ಬೈನರಿ ನಂಬರ್ಸ್ ಕ್ರಿಯೇಟ್ ಮಾಡಿಕೊಂಡು, ಬೈನರಿ ನಂಬರ್ನ ಆ್ಯಡ್ ಮಾಡಿಕೊಂಡು, ಓಕೆ, ಅದನ್ನು ನೆಕ್ಸ್ಟ್ ಇದನ್ನು ಮಾಡಿ ಅದನ್ನು 3 ಅಂತ ಹೊರಗೆ ಕೊಡೋದು. ಸೊ ಈ ನಂಬರ್ ಒನ್ ಏನಿತ್ತಲ್ಲ, ಸೊ 1+4 ಅಂತ ಕನ್ಫ್ಯೂಸ್ ಆಗ್ತಿರೋದು ಇದಕ್ಕೆ. ಸೊ ಇಲ್ಲಿ ಎಷ್ಟು ಬರ್ತಿತ್ತು? 5. ಇದು ಹೆಂಗೆ ಬರ್ತಿತ್ತು 5 ಅಂದರೆ, ಸೊ 1 ವಾಸ್ ಅ ಬೈನರಿ ನಂಬರ್, ನೆಕ್ಸ್ಟ್ 4 ವಾಸ್ ಆಲ್ಸೋ ಬೈನರಿ ನಂಬರ್, ಓಕೆ. ಸೊ 5 ಏನು ಬರ್ತಿತ್ತಲ್ಲ, ದಿಸ್ ವಾಸ್ ಆಲ್ಸೋ ಇನ್ ಅ ಬೈನರಿ ನಂಬರ್. ಸೊ ಹಿಂಗೆ ರಿಸಲ್ಟ್ ಬರೋದು. ಮತ್ತೆ ಇದ್ರ ನಾನ್ ಬೈನರಿ ಹಾಕಿದ್ರೆ ಬರಲ್ಲ. ನಾನ್ ಬೈನರಿ ಅಂತ ಇದು ಬರಲ್ಲ. ವಾಟ್ ಡು ಯು ಮೀನ್ ಬೈ ನಾನ್ ಬೈನರಿ? ನಾನ್ ಬೈನರಿ ಇಸ್ ಅದರ್ ದೆನ್ 0 1. ಅದರ್ ದೆನ್ 0 1 ಕಾನ್ಸೆಪ್ಟ್ ಬರಲ್ಲ. ಸಬ್ಟ್ರಾಕ್ಷನ್ ಎಡಿಷನ್ ಒಳಗೆ ಯಾವತ್ತು ಬೈನರಿ ನಂಬರ್ ಕಾನ್ಸೆಪ್ಟ್ ಇಂದನೇ ಎಡಿಷನ್ ಸ್ಟಾರ್ಟ್ ಆಗಿದ್ದು, ಎನಿ ಆಪರೇಷನ್ ಸ್ಟಾರ್ಟ್ ಆಗಿರೋದು ಇಲ್ಲಿಂದ. ಸೊ ಇಲ್ಲಿಂದ ಸ್ಟಾರ್ಟ್ ಆಗಿದ್ದು ಈ ಬೈನರಿ ನಂಬರ್ನ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಯೂಸ್ ಮಾಡಿ ಜನರೇಟ್ ಮಾಡೋರು. ದಿಸ್ ವಾಸ್ ಇಂಪ್ಲಿಮೆಂಟೆಡ್ ಇನ್ ದ ಮೈಕ್ರೋ ಪ್ರಾಸೆಸರ್. ಈಗ ಫುಲ್ ಕಾನ್ಸೆಪ್ಟ್ನ ತಗೊಂಡ್ಬಂದು ಕ್ಯಾಲ್ಕುಲೇಟರ್ ಮಾಡಿ ಇದರ ಎಕ್ಸ್ಟೆನ್ಷನ್ನ ಸಿಸ್ಟಮಲ್ಲಿ ಮಾಡೋದು. ಓಕೆ, ನೆಕ್ಸ್ಟ್ ಏನು ಮಾಡಿದ್ರು? ಸಿಸ್ಟಮ್ನಾಗೆ ಮೊದಲು ದೊಡ್ಡ ದೊಡ್ಡ ಸಿಸ್ಟಮ್ಸ್ ಇರ್ತಿದ್ವಲ್ಲ, ಕಂಪ್ಯೂಟರ್ ದೊಡ್ಡ ದೊಡ್ಡ ಇರ್ತಿದ್ವು. ಏನಕ್ಕೆ ಅಂದರೆ ಇದಿಷ್ಟು ಇಂಥ ಒಂದು ಫುಲ್ ನಂಬರ್ ಆಫ್ ಸರ್ಕ್ಯೂಟ್ಸು, ಒಂದು 100-150 ಸರ್ಕ್ಯೂಟ್ಸ್ ತೊಗೊಂಬಂದು ಇದ್ರಾಗಿ ಹಾಕಬೇಕು ಮಿಷಿನಾಗಿ. ಸೊ ಅವಾಗ ದೊಡ್ಡದಾಗ್ಬಿಡೋದು. ಸೊ ಬರ್ತಾ 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 ಡೆವಲಪ್ಮೆಂಟ್ ಆದಂಗೆ ಸೆಮಿಕಂಡಕ್ಟರ್ಸ್ ಕಡಿಮೆ ಆಯಿತು, VLSI ಡಿಸೈನ್ ಸ್ಟಾರ್ಟ್ ಆಯಿತು. ಸೊ ಅದೆಲ್ಲ ಸ್ಟಾರ್ಟ್ ಆದಾಗ ಸಿಸ್ಟಮ್ ಕಂಪ್ರೆಸ್ ಆಗ್ತಾ ಬಂತು. ಸೊ ಆಟೋಮೆಟಿಕಾಗಿ ನೀವು ಸಿಸ್ಟಮ್ ಡೌನ್ ಆಯಿತು. ಇದು ಇನ್ನು ಫರ್ದರ್ ಇವಾಗ ಐಪ್ಯಾಡ್ ಆ ಲೆವೆಲ್ ಡೌನ್ ಆಗಿದೆ. ಐಪ್ಯಾಡ್, ಫೋನ್. ಸೊ ಈ ಸಿಸ್ಟಮ್ನಾಗೆ ಇಷ್ಟೆಲ್ಲ ಕಾನ್ಸೆಪ್ಟ್ಸ್ ಯೂಸ್ ಮಾಡಿ ಆಲ್ ಫಂಕ್ಷನಾಲಿಟಿ ಇಂಪ್ಲಿಮೆಂಟ್ ಮಾಡಂಗೆ, ಓಕೆ, ಎಡಿಷನ್ನು, ಸಬ್ಟ್ರಾಕ್ಷನ್ನು, ಮಲ್ಟಿಪ್ಲಿಕೇಶನ್ನು, ಡಿವಿಷನ್ನು, ಆಮೇಲೆ ಲಾಜಿಕಲ್ ಫಂಕ್ಷನ್ಸ್ ಎಲ್ಲವೂ ಇಂಪ್ಲಿಮೆಂಟ್ ಮಾಡೋಕ್ಕೆ ಈ ಲೆವೆಲಿಗೆ ತಗೊಂಬಂದರು, ಆಯಿತಾ? ಸೊ ಇದಾದ್ಮೇಲೆ ನೆಕ್ಸ್ಟ್ ಏನಾಯಿತು? ಸೊ ಡಿಫ್ರೆಂಟ್ ಪ್ರೋಗ್ರಾಮಿಂಗ್ಸ್ ಬಂದವು, ಓಕೆ, ಡಿಫ್ರೆಂಟ್ ಹೈ ಲೆವೆಲ್ ಪ್ರೋಗ್ರಾಮ್ಸ್, ಲೋ ಲೆವೆಲ್ ಎಲ್ಲ ಡಿಫ್ರೆಂಟ್ ಪ್ರೋಗ್ರಾಮಿಂಗ್ಸ್ ಬಂತು. ಸೊ ಇದಾದಮೇಲೆ ನನಗಿಲ್ಲಿ AI
ಡಿಫ್ರೆಂಟ್ ಪ್ರೋಗ್ರಾಮಿಂಗ್ಸ್ ಬಂತು. ಸೊ ಇದನ್ನು ಯೂಸ್ ಮಾಡಿ ಎಲ್ಲ ಫಂಕ್ಷನಾಲಿಟೀಸ್ ಮಾಡ್ತಿದ್ರು, ಬಿಸ್ನೆಸ್ ಆಟೋಮೇಟ್ ಮಾಡಿದ್ರು. ಓಕೆ, ಬಿಸ್ನೆಸ್ ಆಟೋಮೇಟ್ ಮಾಡಿದ್ರು, ಎಲ್ಲ ಫಂಕ್ಷನಾಲಿಟೀಸ್ ಇಂಪ್ರೂವ್ ಮಾಡೋಕ್ಕೆ ಮಾಡಿದ್ರು, ಎಲ್ಲ ಮಾಡಿದ್ರು. ಸೊ ಸಿಮಿಲರ್ಲಿ ನೆಕ್ಸ್ಟ್ ಡಿಫ್ರೆಂಟ್ ವೆಬ್ಸೈಟ್ಸ್ ಡೆವಲಪ್ಮೆಂಟ್ ಮಾಡಿದ್ರು, ಸೊ ಎಲ್ಲ ಸಿಕ್ಕಾಪಟ್ಟೆ ಮಾಡಿದ್ರು. ಆಯಿತಾ? ಸೊ ಇಷ್ಟು ಎಲ್ಲ ಮಾಡಾದ್ಮೇಲೆ ಯಾವಾಗ ನಿನಗೆ ಇನ್ಫಾರ್ಮೇಷನ್ ಯೂಸ್ ಆಗ್ಬಿಡ್ತಲ್ಲ, ಮೊದಲು ಚಿಕ್ಕದಾಗಿ ಬರೀ ನಂಬರ್ಸು, ಸಬ್ಟ್ರಾಕ್ಷನ್ ಈ ಥರ ಮಾಡ್ತಿದ್ವಿ, ಕ್ಯಾಲ್ಕುಲೇಟರ್ಸ್ ಅಂಡ್ ಫಂಕ್ಷನ್ಸು. ನೆಕ್ಸ್ಟ್ ಬರ್ತಾ ಏನಿದ್ರು ಬಿಸ್ನೆಸ್ ಇನ್ಫಾರ್ಮೇಷನ್ ಮಾಡಿದ್ರು, ಫಂಕ್ಷನಾಲಿಟೀಸ್ ಮಾಡಿದ್ರು, ಅಪ್ಲಿಕೇಶನ್ಸ್ ಮಾಡಿದ್ರು, ಫಿನಾನ್ಸ್ ಮಾಡಿದ್ರು, ಬ್ಯಾಂಕಿಂಗ್ ಮಾಡಿದ್ರು, ಎಲ್ಲ ಮಾಡಿದ್ರು. ಇನ್ಫಾರ್ಮೇಷನ್ ಸಿಕ್ಕಾಪಟ್ಟೆ ಯೂಸ್ ಆಗ್ಬಿಡ್ತು. ಯೂಸ್ ಆದಾಗ ಏನಾಯ್ತು, ಹೆಂಗೆ ಕಂಡುಹಿಡಿತೀಯ, ಹೆಂಗೆ ನನಗೇನೋ ಒಂದು ಇನ್ಫಾರ್ಮೇಷನ್ ಬೇಕು, ಏನು ಮಾಡ್ತೀಯ, ಹೆಂಗೆ ಕಂಡುಹಿಡಿತೀಯ? ಅವಾಗ ಸರ್ಚ್ ಇಂಪ್ಲಿಮೆಂಟೇಷನ್ ಮಾಡೋದು. ಸೊ ಇಲ್ಲಿ ಯಾವಾಗ ನಿಮಗೆ ಚಾಲೆಂಜಸ್ ಜಾಸ್ತಿ ಆಯಿತು ಅವಾಗ ಸರ್ಚ್ ಇಂಪ್ಲಿಮೆಂಟೇಷನ್ ಮಾಡೋದು. ಸೊ ಸರ್ಚ್ ಇಂಜಿನ್ ಇಂಪ್ಲಿಮೆಂಟೇಷನ್ ಮಾಡೋದು. ಯಾವಾಗ ಸರ್ಚ್ ಇಂಜಿನ್ ಇಂಪ್ಲಿಮೆಂಟ್ ಮಾಡಿದ್ರೋ, ಸರ್ಚ್ ಇಂಜಿನ್ ಇಂಪ್ಲಿಮೆಂಟ್ ಮಾಡಿದ ತಕ್ಷಣ ಇವಾಗ ನಾನು ಏನಾದರೂ ಒಂದು ವರ್ಡ್ ಕೊಟ್ಟರೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಕೆ ಸ್ಟಾರ್ಟ್ ಆಯ್ತು. ಆ ವರ್ಡ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇತ್ತು. ಆ ವರ್ಡ್ ಬಗ್ಗೆ ಎಲ್ಲೆಲ್ಲಿ ಯಾವ್ಯಾವ ಸೈಟಲ್ಲಿ ಏನೇನು ಇನ್ಫಾರ್ಮೇಷನ್ ಇದೆ ಅಂತೇಳಿ ಕೊಡೋದು. ಓಕೆ, ಎಲ್ಲ ವೆಬ್ಸೈಟ್ಸಲ್ಲಿ ಯಾವ್ಯಾವ ಇನ್ಫಾರ್ಮೇಷನ್, ಈ ವರ್ಡ್ ಬಗ್ಗೆ ಯಾವ್ದಾದ್ರು ಇನ್ಫಾರ್ಮೇಷನ್ ಇದೆ, ಆ ವರ್ಡ್ ಮೀನಿಂಗ್ ಏನು. ಸಪೋಸ್ ಆ ವರ್ಡ್ ಮೀನಿಂಗ್ ಎಲ್ಲಿರುತ್ತೆ, ಡಿಕ್ಷನರಿ ಫಂಕ್ಷನ್, ಸಪೋಸ್ ಡಿಕ್ಷನರಿ ಅಂತ ಇರುತ್ತೆ ಅಂತ ಹೇಳಿ ಅಪ್ಲಿಕೇಶನ್, ಡಿಕ್ಷನರಿ ಫಂಕ್ಷನ್ ಹೋಗಿ ಅದು ಮೀನಿಂಗ್ ಎತ್ಕೊಬಾರ್ದು. ಸೊ ಈ ಥರ ಸರ್ಚ್ ಇಂಜಿನ್ ಸ್ಟಾರ್ಟ್ ಆಯಿತು. ಸರ್ಚ್ ಇಂಜಿನ್ ಸ್ಟಾರ್ಟ್ ಆಯಿತು, ಅಪ್ಲಿಕೇಶನ್ಸ್ ಬೆಳ್ಕೊಂತಾನೆ ಹೋದ್ವು, ಸರ್ಚ್ ಇಂಜಿನ್ ಕೂಡ ಬೆಳ್ಕೊಂತಾನೆ ಹೋಯ್ತು. ಆಯ್ತಾ? ಎಲ್ಲ ಇದು ಯಾವಾಗ ಎಕ್ಸ್ಪೋನೆನ್ಷಿಯಲಿ ಇನ್ಕ್ರೀಸ್ ಆಯಿತೋ ಇದು ಕೂಡ ಎಕ್ಸ್ಪೋನೆನ್ಷಿಯಲಿ ಇನ್ಕ್ರೀಸ್ ಆಯಿತು. ಸೊ ಎರಡು ಎಕ್ಸ್ಪೋನೆನ್ಷಿಯಲಿ ಇನ್ಕ್ರೀಸ್ ಆದ ತಕ್ಷಣ ಏನಾಯಿತು, ಈಗ ಕೆಲವು ಸ್ವಲ್ಪ ಹೇಳೋದು ಕೇಳು, ಕೆಲವು ಏನಾಯಿತು, some people may don't know how to type. Okay, some people may mistake while typing. So ಅವಾಗ ಏನು ಮಾಡಿದ್ರು, ಈ ಸರ್ಚ್ ಇಂಜಿನ್ ಅಲ್ಲಿ ಟೆಕ್ಸ್ಟ್ ಕೊಡ್ತಿದ್ರಲ್ಲ, ಟೆಕ್ಸ್ಟ್ ವಾಸ್ ಒನ್ ಇನ್ಪುಟ್. ಓಕೆ, ನೆಕ್ಸ್ಟ್ ಏನು ಮಾಡಿದ್ರು, ಅದನ್ನ ವಾಯ್ಸ್ ಮಾಡಿದ್ರು, ವಾಯ್ಸ್ ಇನ್ಪುಟ್. ಸೊ ವಾಯ್ಸ್ ಇನ್ಪುಟ್ ಮಾಡಿ ಈ ವಾಯ್ಸ್ನ ಟೆಕ್ಸ್ಟ್ ಕಂಡು. ಅದಾಯ್ತಾ? ಸೊ ಇಲ್ಲಿ ಬೇಸ್ ಲಾಜಿಕ್ ಏನು, ಎಲ್ಲೇ ಬಂದ್ರೂ ಒಂದು ಕೋರ್ ಕಾನ್ಸೆಪ್ಟ್ ಯಾವಾಗಲೂ ಎಕ್ಸಿಸ್ಟಿಂಗ್ ಹಂಗೆ ಇರುತ್ತೆ. ಆಯ್ತಾ? ಇವೇನಿದ್ರು ಟ್ರೇಸಿಂಗ್ ಅಪ್ಲಿಕೇಶನ್ ಎಕ್ಸ್ಟೆಂಡ್ ಆಗ್ತಾ ಇರುತ್ತೆ. ಸೊ ಒಂದ್ಸಲ ಸರ್ಚ್ ಇಂಜಿನ್ ಇಂಪ್ಲಿಮೆಂಟ್ ಮಾಡಿದಾಗ ಟೆಕ್ಸ್ಟ್ ಕಾಮನ್ ಆಗಿ ಉಳಿಯುತ್ತೆ, ಟೆಕ್ಸ್ಟ್ ಇದ್ದೇ ಇರುತ್ತೆ. ನೀವು ವಾಯ್ಸ್ ಇನ್ಪುಟ್ ಮಾಡಿದಾಗ ಅದು ಟೆಕ್ಸ್ಟ್ ಕನ್ವರ್ಟ್ ಆಗಿನೇ ನೆಕ್ಸ್ಟ್ ಮುಂದೆ ಹೋಗುತ್ತೆ. ಆಯ್ತಾ? ಸಪೋಸ್ ನೀನು ವಿಡಿಯೋ ಸರ್ಚ್ ಅನ್ಕೋ, ವಾಟ್ ಎವರ್ ಸರ್ಚ್ ಯು ಗಿವ್, ಎನಿ ಅಡ್ವಾನ್ಸ್ ಸರ್ಚ್, ಇನ್ನೂ ಅಡ್ವಾನ್ಸ್ ಏನಾದರೂ ನೀನು ಮಾಡಿದ್ರು, ಎಂಡ್ ಆಫ್ ದ ಡೇ ಎನಿ ಅಡ್ವಾನ್ಸ್ಡ್ ಸರ್ಚ್ ನಾನು ಇಂಪ್ಲಿಮೆಂಟ್ ಮಾಡಿದ್ರು, ಓಕೆ, ಸೊ ದಿಸ್ ಶುಡ್ ಆಲ್ವೇಸ್ ಗೆಟ್ ಕನ್ವರ್ಟೆಡ್ ಇನ್ ಟು ದ ಟೆಕ್ಸ್ಟ್ ಸರ್ಚ್. ಅಲ್ಲಾಯ್ತಾ? ಸೊ ಯಾವಾಗಲೂ ನಿಮ್ಮ ಬೇಸ್ ಸೇಮ್ ಇರುತ್ತೆ, ಬೇಸ್ ಫಂಕ್ಷನಾಲಿಟಿ ಯಾವಾಗಲೂ ಸೇಮ್ ಇರುತ್ತೆ, ಫಂಕ್ಷನಲ್ ಎಕ್ಸ್ಟೆನ್ಷನ್ ಆಗುತ್ತೆ. ಸೊ ಸರ್ಚ್ ಟೆಕ್ಸ್ಟಿಂದ ಸ್ಟಾರ್ಟ್ ಆಗಿದ್ದು, ವಾಯ್ಸ್ ಐಪಿಗೆ ಬಂತು, ನೆಕ್ಸ್ಟ್ ಅಡ್ವಾನ್ಸ್ಗೆ ಬಂತು, ನೆಕ್ಸ್ಟ್ ಇಮೇಜಸ್ ಬಂತು. ಓಕೆ, ನಾನೀಗ ಫೋಟೋ ಕೊಟ್ಟರೆ ಅದು ಫೋಟೋನ ಇಂಟರ್ಪ್ರೇಟ್ ಮಾಡಿ ಆ ಫೋಟೋ ಏನಿರ್ಬೋದು ಅಂತ ಹೇಳುತ್ತೆ. ಓಕೆ, ಸೊ ಅದನ್ನು ಸ್ಟಾರ್ಟ್ ಆಯ್ತು. ಸೊ ಈ ನೆಕ್ಸ್ಟು ಇಮೇಜಸ್ ಇಂಟರ್ಪ್ರಿಟೇಷನ್. ಸೊ ಇದೇನಾಯಿತು, ಇಮೇಜಸ್ ಇಂಟರ್ಪ್ರಿಟೇಷನ್ ಹೆಂಗಾಯಿತು. ಸೊ ಇಲ್ಲಿ ಪ್ರೀ ಡಿಫೈನ್ಡ್ ಇಮೇಜಸ್ ಲೋಡ್ ಆಗಿರ್ಬೋದು, ವಾಟ್ ಎವರ್ ಇಟ್ ಇಸ್. ನಾನು ಚೇರ್ ಕ್ಲಿಕ್ ಮಾಡಿಕೊಟ್ಟೆ, ಚೇರ್ ಕ್ಲಿಕ್ ಮಾಡಿದ್ರೆ ಅದು ಚೇರ್ ಬಗ್ಗೆ ಡಿಸ್ಕ್ರಿಪ್ಷನ್ ಕೊಡುತ್ತೆ. This chair which is of black color and which has 4 wheels, so all this stuff, right? So ಈ ಥರ ಸ್ಟಾರ್ಟ್ ಆಯಿತು. ಸೊ ಯಾವಾಗ ಇದಿಷ್ಟು ಮ್ಯಾಕ್ಸಿಮಮ್ ಲೆವೆಲಿಗೆ ಬಂದ್ಬಿಡ್ತೋ, ಇವಾಗ ಇದಿಷ್ಟನ್ನ ಕಂಬೈನ್ ಮಾಡಿ, ಓಕೆ, ನಾನು ಇದಕ್ಕೊಂದು ಇಂಜಿನ್ ಬರೀತೇನೆ.
ಓಕೆ. ಸೊ ದಿಸ್ ಇಂಜಿನ್ ವಾಟ್ ಇಟ್ ವಿಲ್ ಡು, ಸಪೋಸ್ ನಾನು 1,00,000 ಅಂತ ಕೊಟ್ಟೆ ಅಂತ ಇಟ್ಕೊ. ಓಕೆ. ಸೊ ನಾನು ಈ ಇಂಜಿನ್ನಲ್ಲಿ ವಾಟ್ ಐ ಆಮ್ ಇನ್ ಫೀಡ್ ಮಾಡಿದಾಗ ಇದಿಷ್ಟು ಎಲಿಮೆಂಟ್ಸ್ ಏನಿದಾವಲ್ಲ ಇವಿಷ್ಟು ನಾನು ಫಂಕ್ಷನಲ್ ರನ್ ಮಾಡ್ತೀನಿ. ಇಲ್ಲಿ ಏನು 1,00,000 ಅಂತ ನಾನು ಕೊಡ್ತೀನಲ್ಲ, ಇದನ್ನ ಹೋಲ್ ಸರ್ಚ್, ಕಂಪ್ಲೀಟ್ ಸರ್ಚ್ನ ನಾನು ಸರ್ಚ್ ಮಾಡಿ ಟೆಕ್ಸ್ಟಲ್ಲಿ ಏನು ಇನ್ಫಾರ್ಮೇಷನ್ ಇದೆ, ವಾಯ್ಸಲ್ಲಿ ಏನು ಇನ್ಫಾರ್ಮೇಷನ್ ಇದೆ, ಅಡ್ವಾನ್ಸ್ ಫೀಚರ್ಸಲ್ಲಿ ಏನೇನು ಇನ್ಫಾರ್ಮೇಷನ್ ಇದೆ, ಇಮೇಜಸಲ್ಲಿ ಏನು ಇನ್ಫಾರ್ಮೇಷನ್ ಇದೆ, ಇದಿಷ್ಟು ಇನ್ಫಾರ್ಮೇಷನ್ ನಾನು ಒಂದ್ಸಲ ಕೊಲೆಕ್ಟ್ ಮಾಡ್ತೀನಿ. ಓಕೆ. ಇದಿಷ್ಟು ಇನ್ಫಾರ್ಮೇಷನ್ ಕೊಲೆಕ್ಟ್ ಮಾಡಿ ಅದನ್ನು ಸೆಗ್ಮೆಂಟೇಷನ್ ಮಾಡ್ತೀನಿ. ಓಕೆ. ಆ ಒಂದು ಸೆಗ್ಮೆಂಟೇಷನ್ ನಾನು ಮಾಡಿದಾಗ ನನಗೆ ಕಂಪ್ಲೀಟ್ ಡಾಕ್ಯುಮೆಂಟ್ ಬಂದ್ಬಿಡುತ್ತೆ. ಅದಾಯ್ತಾ? ಇಲ್ಲಿ ನಾನು ಇಲ್ಲಿ ಏಜೆಂಟ್ ಹೆಂಗೆ ಬರೆದಿರ್ತೀನಿ, ಅಥವಾ ನಾನು ಇಲ್ಲಿ ಏನು ಬರೆದಿರ್ತೀನಿ ಅಂದರೆ, ಸಪೋಸ್ ನನಗೆ ಒಂದು ಸಾಫ್ಟ್ವೇರ್ ಡಾಕ್ಯುಮೆಂಟ್ ಬೇಕು ಅಂತ ಇಟ್ಕೊ. ಓಕೆ. ನನಗೆ ಒಂದು ಸಾಫ್ಟ್ವೇರ್ ಡಾಕ್ಯುಮೆಂಟ್ ಬೇಕು ಅಂತ ನಾನು ಕೊಡ್ತೀನಿ. 1,00,000 ಬಗ್ಗೆ ನನಗೆ ಒಂದು ಸಾಫ್ಟ್ವೇರ್ ಡಾಕ್ಯುಮೆಂಟ್ ಬೇಕು ಅಂತ ಕೊಟ್ಟಾಗ ಇದೇನು ಮಾಡುತ್ತೆ, ಒಂದು 20-30 ಫಾರ್ಮ್ಯಾಟ್ಸ್ ಇರ್ಬೋದು, ವಾಟ್ ಎವರ್ ಫಾರ್ಮ್ಯಾಟ್ಸ್, ಒಂದು 13 14 ವಾಟ್ ಎವರ್. ಸೊ ಇದರಿಂದ ಇದು ಪಿಕ್ ಮಾಡುತ್ತೆ. ಇದೇನೋ ನಿನ್ನ ಹೆಸರು, ಇಟ್ಸ್ ಅ ನೇಮ್ ಆಫ್ ಅ ಪರ್ಸನ್, ರೈಟ್? ಸೊ ನೌನ್ಗೆ ನಾನು ಯಾವ ಟೈಪ್ ಈ ಫಾರ್ಮ್ಯಾಟು ಅಪ್ಲಿಕೇಬಲ್ ಆಗುತ್ತೆ ಅಥವಾ ಸ್ಯೂಟೇಬಲ್ ಆಗುತ್ತೆ. ಅರ್ಥ ಆಯ್ತಾನೆ? ನಾನು ಇಲ್ಲಿ ಏನು ಕೀವರ್ಡ್ ಕೊಟ್ಟಿರ್ತೀನಲ್ಲ, ಈ ಕೀವರ್ಡ್ ಮೇಲೆ ನಾನು ಸಾಫ್ಟ್ವೇರ್ ಡಾಕ್ಯುಮೆಂಟ್ ಬರಿ ಅಂತ ಹೇಳಿರ್ತೀನಿ. ಫಾರ್ ಎಕ್ಸಾಂಪಲ್, ನಿಮ್ಮದು ಜಾವಾ ಮೇಲೆ, ಓಕೆ, ಜಾವಾ ಪ್ರೋಗ್ರಾಮ್, ಓಕೆ, ಆನ್ ಅಕೌಂಟ್ ಮ್ಯಾನೇಜ್ಮೆಂಟ್ ಅಥವಾ ಅಕೌಂಟ್ ಮ್ಯಾನೇಜ್ಮೆಂಟ್ ಆರ್ ಪರ್ಸನಲ್ ಇನ್ಫಾರ್ಮೇಷನ್ ಹಿಂಗೆ ಕೊಡ್ತೀನಿ ಕೀವರ್ಡ್. ಹಿಂಗೆ ಕೊಟ್ಟಾಗ ನಾನು ಇದಕ್ಕೆ ಸಾಫ್ಟ್ವೇರ್ ಡಾಕ್ ಜನರೇಟ್ ಮಾಡು ಅಂತ ಹೇಳ್ತೀನಿ. ಅವಾಗ ಏನು ಮಾಡುತ್ತೆ, ಫಸ್ಟ್ ಸಾಫ್ಟ್ವೇರ್ ಡಾಕ್ ಜನರೇಟ್ ಮಾಡೋದಾಗ ಒಂದು ಇನ್ಪುಟ್ ಇಲ್ಲಿ ಹೋಗುತ್ತೆ. ಓಕೆ. ಇಲ್ಲಿರೋ ಇನ್ಫಾರ್ಮೇಷನ್ ಎಲ್ಲ ಕಲೆಕ್ಟ್ ಮಾಡುತ್ತೆ. ಓಕೆ. ಇನ್ಫಾರ್ಮೇಷನ್ ಎಲ್ಲ ಇಲ್ಲಿ ಕಲೆಕ್ಟ್ ಆದಮೇಲೆ ಇಲ್ಲೇನಿರುತ್ತೆ, ಫಾರ್ಮ್ಯಾಟ್ಸ್ ಇರ್ತಾವೆ ನನ್ನ ಹತ್ರ. ಒಂದು 20-30 ಫಾರ್ಮ್ಯಾಟ್ ಇರುತ್ತೆ. ಈ ಕೀವರ್ಡ್ಗೆ ಇಷ್ಟು ಫಾರ್ಮ್ಯಾಟಲ್ಲಿ ಯಾವ ಫಾರ್ಮ್ಯಾಟ್ ನನಗೆ ಅಪ್ಲಿಕೇಬಲ್ ಆಗುತ್ತೆ, ಅದಾಯ್ತಾ? ಈ ಕಾನ್ಸೆಪ್ಟ್ಗೆ ಸಾಫ್ಟ್ವೇರ್ ಡಾಕ್ಯುಮೆಂಟು 20-30 ಇನ್ಪುಟ್ಸಲ್ಲಿ ಯಾವುದು ನನಗೆ ಸೂಟೇಬಲ್ ಆಗುತ್ತೆ ಅದನ್ನು ಪಿಕ್ ಮಾಡುತ್ತೆ. ಸೊ ಇಲ್ಲಿ ಪಿಕ್ ಮಾಡಿದಾಗ ಅಲ್ಲಿ ಕೀವರ್ಡ್ಸ್ ಬರುತ್ತಲ್ಲ. ಸೊ ಆ ಡಾಕ್ಯುಮೆಂಟಲ್ಲಿ ಫಸ್ಟ್ ಏನಿರುತ್ತೆ, ಫಾರ್ ಎಕ್ಸಾಂಪಲ್ ಫಸ್ಟ್ ಲೈನಲ್ಲಿ ಇಂಟ್ರೊಡಕ್ಷನ್ ಅಂತ ಇರುತ್ತೆ. ಓಕೆ. ಇದೇನು ಮಾಡುತ್ತೆ, ಇಲ್ಲಿ ಏನೇನು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿರುತ್ತಲ್ಲ ಎಲ್ಲ ಇಂಟ್ರೊಡಕ್ಷನ್ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡುತ್ತೆ. ಒಂದು 10 ಲೈನ್ಸ್ ಬಂದಾಗ ಅದನ್ನು ಫಿಲ್ಟರ್ ಮಾಡುತ್ತೆ. ಸೇಮ್ ಮೀನಿಂಗ್ ಕೊಡೋದನ್ನ ಫಿಲ್ಟರ್ ಮಾಡುತ್ತೆ, ರೈಟ್? ಒಂದು 2 to 3 ಲೈನ್ಸಿಗೆ ಬರುತ್ತೆ. ಸೊ ಅದನ್ನು ಇಂಟ್ರೊಡಕ್ಷನ್ ಅಂತೇಳಿ ಔಟ್ಪುಟ್ ಮಾಡುತ್ತೆ. ಓಕೆ. ನೆಕ್ಸ್ಟ್ ಡಿಸ್ಕ್ರಿಪ್ಷನ್ ಅಂತ ಬರುತ್ತೆ. ಫಾರ್ ಎಕ್ಸಾಂಪಲ್, ಇದು ಏನು ಕಲೆಕ್ಟ್ ಮಾಡಿರ್ತಾರೆ ಡಿಸ್ಕ್ರಿಪ್ಷನ್ ಅಂತ ಏನೇನೆಲ್ಲ ಕಲೆಕ್ಟ್ ಮಾಡಿರ್ತಾರೋ ಅದೆಲ್ಲ ಡಿಸ್ಕ್ರಿಪ್ಷನ್ನ ಮತ್ತೆ ಅದು ಕೊಲೆಕ್ಟ್ ಮಾಡಿ ಮ್ಯಾನಿಪುಲೇಟ್ ಮಾಡುತ್ತೆ. ಮ್ಯಾನಿಪುಲೇಟ್ ಮಾಡಿ ಮತ್ತೆ ಇಟ್ ವಿಲ್ ಗಿವ್ ಎಸ್ ಅನ್ ಔಟ್ಪುಟ್. ಸೊ ಈ ಥರ ಈ ಸಾಫ್ಟ್ವೇರ್ ಡಾಕ್ಯುಮೆಂಟಲ್ಲಿ ಎಷ್ಟು ಲೈನ್ ಐಟಮ್ಸ್ ಇರ್ತಾವೋ ಅಷ್ಟು ಲೈನ್ ಐಟಮ್ಸ್ನ ಇನ್ಫಾರ್ಮೇಷನ್ನ ತಗೊಂಡ್ಬಂದು ಅದು ಇಲ್ಲಾಗುತ್ತೆ. ಇಲ್ಲಿ ಹಾಕಿ ಪ್ರಾಸೆಸಿಂಗ್ ಮಾಡಿ ಈ ಡಾಕ್ಯುಮೆಂಟ್ ಏನು ಔಟ್ಪುಟ್ ಕೊಡುತ್ತೆ. ಸೊ ದಿಸ್ ಇಸ್ ವಾಟ್ ಯು ಗೆಟ್ ಆಸ್ ಅನ್ ಔಟ್ಪುಟ್. ನಾವು ಇಲ್ಲಿ ನೀನು ಡಾಕ್ಯುಮೆಂಟ್ ಅಂತ ಕೊಟ್ಟೋದಕ್ಕೆ ಇಷ್ಟೆಲ್ಲ ಮಾಡ್ತು. ನೀನು ಸಾಫ್ಟ್ವೇರ್ ಡಾಕ್ಯುಮೆಂಟ್ ಬದಲು PPT ಅಂತ ಕೊಟ್ಟೆ ಅಂತ ಇಟ್ಕೊ. ಇನ್ನೂ ಜಾಸ್ತಿ PPT ಅಂತ ಕೊಟ್ಟೆ ಅಂತ ಇಟ್ಕೊ. ಅವಾಗ ಏನು ಮಾಡುತ್ತೆ, ಇಲ್ಲಿ ಒಂದು ಅದರ ಹತ್ರ ಒಂದು 50 ಫಾರ್ಮ್ಯಾಟ್ಸು, ಸಮ್ ಫಾರ್ಮ್ಯಾಟ್ಸ್ ಅದ್ರ ಹತ್ರ ರೆಡಿ ಇರುತ್ತೆ. ಓಕೆ. ಸೊ ಅದನ್ನ ಈ ಇದ್ರ ಮೇಲೆ
what do you call this? This is a Java. tag word. What do you call this? A- When you give out to this to an A, what is this word called? Input ಏನಂತಾರೆ ಅದಕ್ಕೆ? Prompt. Prompt. So, okay. So this prompt, when you give to this, you will get all that. Now same ನನಗೆ ಪ್ರೆಸೆಂಟೇಷನ್ ಬೇಕು ಅಂತ ಇಟ್ಕೋ. ಸೊ ಅವಾಗ ಏನು ಮಾಡ್ತೀಯಾ? ಸೇಮ್ ಪ್ರಾಂಪ್ಟ್ ಕೊಡ್ತೀಯಾ, ಪ್ರೆಸೆಂಟೇಷನ್ ಫಾರ್ಮ್ಯಾಟ್ ಕೊಡ್ತೀಯಾ. ಓಕೆ, ಪ್ರೆಸೆಂಟೇಷನ್ ಫಾರ್ಮ್ಯಾಟ್ ಕೊಟ್ಟು ನೀನು ಮತ್ತೆ ಸೇಮ್ ಇಟ್ ಗೋಸ್ ಹಿಯರ್, ಟೇಕ್ಸ್ ದ ಇನ್ಪುಟ್, ಆಲ್ ದ ಫಾರ್ಮ್ಯಾಟ್, ಅದು ಯಾವುದು ಇದರೊಳಗೆ ಪಿಕ್ ಮಾಡುತ್ತೆ. ಈ ಈ ಇದಕ್ಕೆ ಈ ಪ್ರಾಂಪ್ಟಿಗೆ ಯಾವ ಥರ ಇದು ಸೆಟ್ ಆಗುತ್ತೆ ಅಂತೇಳಿ ಪಿಕಪ್ ಮಾಡುತ್ತೆ. ಪಿಕಪ್ ಮಾಡ್ಕೊಂಡು ಇನ್ಫಾರ್ಮೇಷನ್ ತರುತ್ತೆ. ಅಗೇನ್ ಇಟ್ ಪ್ರಿಪೇರ್ ಪಿ ಪಿ ಟಿ ಅಂಡ್ ಥ್ರೋ ಯು ಬ್ಯಾಕ್. ಸೊ ಆಮೇಲೆ ನಿನಗೆ ಆಪ್ಷನ್ ಕೊಡುತ್ತೆ. ಸಮ್ವೇರ್ ಇಟ್ ಗಿವ್ ಆನ್ ಆಪ್ಷನ್ ಆಲ್ಸೋ. ನಿನಗೆ ಈ ಫಾರ್ಮ್ಯಾಟ್ ಚೇಂಜ್ ಮಾಡೋಕ್ಕೆ ನಿಂಗೆ ಇಷ್ಟ ಇದೆಯಾ, ಬೇರೆ ಫಾರ್ಮ್ಯಾಟ್ ಬೇಕಾ? ಸೊ ಇಟ್ ಲಾಸ್ಟ್. ಸೊ ನಾನು ಬೇರೆ ಫಾರ್ಮ್ಯಾಟ್ ಬೇಕು ಅಂತ ನಾನು ಏನಾದರೂ ಇನ್ಪುಟ್ ಕೊಟ್ಟಾಗ ಅದೇನು ಮಾಡುತ್ತೆ, ಮತ್ತು ರಿಮೈನಿಂಗ್ ಫಾರ್ಮ್ಯಾಟ್ಸ್ ಚೆಕ್ ಮಾಡಿಕೊಂಡು ರಿಮೈನಿಂಗ್ ಫಾರ್ಮ್ಯಾಟ್ಸಲ್ಲಿ ಅದು ಇನ್ಫಾರ್ಮೇಷನ್ ತೊಗೊಂಬಂದು ಆಗುತ್ತೆ. ಆಯ್ತಾ? ಮತ್ತು ನೀನು ನನಗೆ ಇನ್ಫಾರ್ಮೇಷನ್ ಇನ್ನೊಂದ್ಸಲ ರಿವಿಸಿಟ್ ಮಾಡಬೇಕು ಅಂದಾಗ ಇಟ್ ಗೋಸ್ ಅಂಡ್ ರಿವಿಸಿಟ್ ದ ಇನ್ಫಾರ್ಮೇಷನ್ ಅಗೇನ್. ಸೊ ಈ ಥರ ಸೈಕಲ್ ಮಾಡಿ ನಿಮಗೆ ಡೇಟಾ ವಾಪಸ್ ಕೊಡುತ್ತೆ. ಓಕೆ, ಸೇಮ್ ಈ ವಿಡಿಯೋ ಕೊಟ್ಟರು ಸೇಮ್ ಇಟ್ ಗೋಸ್ ಟು ದ ವಿಡಿಯೋ ಆ್ಯಂಡ್ ವಿಡಿಯೋಸ್ ಏನಿದ್ದಾವೆ, ಅದರಲ್ಲಿ ಏನು ರಿಲೆವೆಂಟ್ ವಿಡಿಯೋಸ್ ಏನಿದ್ದಾವೆ ಅದನ್ನೆಲ್ಲ ಪಿಕಪ್ ಮಾಡ್ಕೊಂಬಂದು ಒಂದು ಮ್ಯಾನೇಜ್ ಮಾಡ್ಕೊಂಡು ಒಂದು ವಿಡಿಯೋ ಕೊಡುತ್ತೆ. ಸೊ ಆಲ್ ದಿಸ್ ಈಸ್ ಹ್ಯಾಪ್ನಿಂಗ್. ಸೊ ಇದಾದಮೇಲೆ ಬಟ್ ಈ ಸಾಫ್ಟ್ವೇರ್ ಡಾಕ್ಯುಮೆಂಟ್ ಏನು ಜನ್ರೇಟ್ ಆಗಿರುತ್ತಲ್ಲ, ಇದು ಕರೆಕ್ಟ್ ಹೌದಾ ಅಲ್ಲ ಅಂತ ಯಾರು ವ್ಯಾಲಿಡೇಟ್ ಕೊಡುತ್ತೆ, ಬಟ್ ಕರೆಕ್ಟ್ ಹೌದಾ ಅಲ್ಲ ಅಂತ ನೀವು ಗೊತ್ತಾಗುತ್ತೆ. Human. Manual. ಸೊ ಎಂಡ್ ಆಫ್ ದ ಡೇ ನೀವು ಇಷ್ಟೆಲ್ಲ ಮಾಡಿ ಆದ್ಮೇಲೂ ಕೊನೆಗೆ ಈ ಒಂದು ಸಾಫ್ಟ್ವೇರ್ ಈ ಡಾಕ್ಯುಮೆಂಟ್ನ ನೀನು ರಿವ್ಯೂ ಮಾಡಿ ಅದನ್ನು ಕರೆಕ್ಟಾಗಿ ನಿಮ್ಮ ಕೆಲಸಕ್ಕೆ ಅದು ಕರೆಕ್ಟ್ ಹೌದೋ ಅಲ್ಲ ಅಂತ ಗೊತ್ತಾದರೆ ಮಾತ್ರ ಅದು ಯೂಸ್ ಆಗುತ್ತೆ. If it's not like relevant, you can put it in another. ಕರೆಕ್ಟಪ್ಪ, ಬಟ್ ಅಟ್ಲೀಸ್ಟ್ ನೀನು ಇದನ್ನು ಫೈನಲ್ ಆಗಿ ನೀನು ರೀಡ್ ಮಾಡಿ ಇದು ನನಗೆ ಕರೆಕ್ಟ್ ಹೌದೋ ಅಲ್ಲ ಅಂತ ನೀನು ಚೆಕ್ ಮಾಡ್ಕೊಳ್ಳೇಬೇಕು ತಾನೆ. ಹಾಂ, ದ್ಯಾಟ್ ಈಸ್ ವೇರ್ ಇಸ್ ದ ಲಾಜಿಕ್. ಈಗ ಎಷ್ಟೇ ಮಾಡಿದ್ರು ಇದು ಚೇಂಜ್ ಆಗಲ್ಲ, ಇದು ಚೇಂಜ್ ಆಗಲ್ಲ, ಇದು ಚೇಂಜ್ ಆಗಲ್ಲ. ಓಕೆ, ಇದು ಯಾವುದು ಬೇಸ್ ಯಾವುದು ಚೇಂಜ್ ಆಗಲ್ಲ. ಸೊ ಇದೇನು ಮೇಲೆ ಬರುತ್ತಲ್ಲ ಅಪ್ಲಿಕೇಶನ್ಸ್ ಇವೆಲ್ಲ ಚೇಂಜ್ ಆಗ್ತವೆ. ಇದು ಹೆಂಗೆ ಜಾವಾ ಬಂದಿದ್ದು, ಪೈಥಾನ್ ಬಂತು, ಪೈಥಾನ್ ಬಂದಿದ್ದು ಇನ್ನೊಂದು ಬಂತು, ಇನ್ನೊಂದು ಬಂದಿದ್ದು ಮತ್ತೊಂದು ಬಂತಲ್ಲ, ಸೇಮ್ ಟೈಪ್ ದೀಸ್ ಥಿಂಗ್ಸ್ ಕೀಪ್ಸ್ ಆನ್ ಚೇಂಜಿಂಗ್, ಬಟ್ base will remain the same. Okay, so this is how it is, this is what it works. Okay, in next class I'll tell you the remaining things. Okay, thanks and bye for today. Yeah, thank you. So, Okay. वीडियोस बनाने हैं